ಈ ಒಂದು ಸಿನಿಮಾ ಸಾಮಾನ್ಯ ಸಿನಿಮಾವಲ್ಲ. ಇದೊಂದು ಪೌರಾಣಿಕ ರಹಸ್ಯಗಳ ಮೇಲೆ ಆಧಾರಿತ ಒಂದು ದೊಡ್ಡ ಅಡ್ವೆಂಚರ್ ಸಿನಿಮಾವಾಗಿದೆ. ನಾಗಬಂಧಂ ಅನ್ನೋ ಒಂದು ಪುರಾತನದ ರಹಸ್ಯ, ವಿಷ್ಣು ದೇವಸ್ಥಾನಗಳು, ಗುಪ್ತ ಖಜಾನೆ, ನಾಗಬಂಧನ್ ಇವೆಲ್ಲ ಮಿಕ್ಸ್ ಆಗಿರುವ ಈ ಒಂದು ಸಿನಿಮಾದ ಕತೆ ಹೇಗಿದೆ, ಈ ಒಂದು ಸಿನಿಮಾ ಟ್ರೈಲರ್ ಆಗ್ಬೋದು, ಸಿನಿಮಾದ ಕತೆ ಬಗ್ಗೆ ಇವತ್ತು ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಿನಿಮಾದ ಈ ಒಂದು ಟೋಟಲ್ ಹೇಗಿದೆ ಕತೆ, ಈ ಒಂದು ಕತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಸಿನಿಮಾದಲ್ಲಿ ಏನೇನೆಲ್ಲ ಇದೆ ಅಂತ ನಾನು ನಿಮಗೆ ಇವತ್ತು ರಿವ್ಯೂನಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ ಈ ಒಂದು ಸಿನಿಮಾದ ಕತೆ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಸಿನಿಮಾದ ಪ್ರಮುಖ ಕತೆ ಕಡೆ ಬಂದ್ರೆ, ಹೀರೋ ಒಬ್ಬ ಒಂದು ಮಿಷನ್ಗೆ ಹೋಗ್ತಾನೆ. ಆ ಮಿಷನ್ ಅಲ್ಲಿ ಸಿಂಪಲ್ ಅಂತ ಅನಿಸುತ್ತದೆ ಮೊದಲು ಅವನಿಗೆ, ಆದರೆ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಮಿಸ್ಟೋರಿ ಮತ್ತು ಟ್ವಿಸ್ಟ್ಗಳು ಎದುರಾಗುತ್ತವೆ. ಪ್ರತಿ ಸೀನಲ್ಲಿ ಕೂಡ ಒಂದು ಸಸ್ಪೆನ್ಸ್ ಕೂಡ ಇಟ್ಟಿದ್ದಾರೆ. ಪ್ರತಿಯೊಂದು ವಿಜುವಲ್ಸ್ ಕೂಡ ನೋಡುವಾಗ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತವೆ. ಏಕೆಂದರೆ ಈ ಸಿನಿಮಾ ಒಂದು ಬಿಗ್ ಬಜೆಟ್ನಲ್ಲಿ ರೆಡಿಯಾದ ಕಾರಣ ಪ್ರತಿ ಒಂದೊಂದು ಗ್ರಾಫಿಕ್ಸ್ ಆಗ್ಬೋದು, ಅಲ್ಲಿ ಬರುವಂಥ ಎಲಿಮೆಂಟ್ಸ್ ಆಗ್ಬೋದು, ಆ ಒಂದು ಪುರಾತನದ ದೇವಸ್ಥಾನಗಳು ತುಂಬ ಯೂನಿಕ್ ಆಗಿನೇ ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟಕ್ಕೂ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಇದೆ ಮತ್ತು ಮೈಥಾಲಜಿ, ಥ್ರಿಲ್ಲರ್ ಎಲ್ಲವೂ ಮಿಕ್ಸ್ ಆಗಿರುವ ಈ ಒಂದು ಸಿನಿಮಾ ಮುಖ್ಯವಾಗಿ ಕ್ಲೈಮ್ಯಾಕ್ಸಲ್ಲಿ ಬಂದಾಗ ಸಂಪೂರ್ಣ ಒಂದು ಸಿನಿಮಾದ ಗೇಮ್ ಪ್ಲೇನೇ ಚೇಂಜ್ ಮಾಡಿ ಬಿಡುತ್ತದೆ. ಅಷ್ಟೊಂದು ಒಳ್ಳೆ ಡೆಪ್ತಲ್ಲಿ ಒಂದು ಅನಾಲಿಸಿಸ್ ಕಂಟೆಂಟ್ ಆಗಿರುವ ಈ ಒಂದು ಸಿನಿಮಾ, ಇದು ಪೌರಾಣಿಕ ಬಹುಗಳ ಬಗ್ಗೆ ಒಂದು ಸಿನಿಮಾವಾಗಿದೆ. ಮೈಥಾಲಜಿ ಯಾವುದು, ಹಿಸ್ಟಾರಿಕಲ್ ಸಿನಿಮಾ ಇಷ್ಟಪಡೋರಿಗೆ ನಾಗಬಂಧಂ ಸಿನಿಮಾ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗುತ್ತದೆ. ಈ ಒಂದು ಸಿನಿಮಾ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಒಳ್ಳೆ ಮೈಥಾಲಜಿ, ಹಿಸ್ಟ್ರಿ ಮತ್ತು ಒಂದು ಭೌಗೋಳಿಕ ಶಾಸ್ತ್ರ ಯಾವುದು, ದೇವಸ್ಥಾನ ಪುರಾತನಗಳ ಬಗ್ಗೆ ಒಂದು ಅಚ್ಚುಕಟ್ಟಾದ ಒಂದು ಸಿನಿಮಾವಾಗಿದೆ. ಸೊ ಈ ಸಿನಿಮಾ ಥಿಯೇಟರ್ಗಳಲ್ಲಿ ನೋಡುವಂಥ ಫೀಲಿನೇ ಬೇರೆ ಇದೆ. ಸೊ ಈ ಸಿನಿಮಾ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ನಿಮಗೆ ಡಬ್ಬಿಂಗ್ ಆಗಿ ನೋಡೋಕ್ಕೆ ಸಿಗುತ್ತದೆ. ಏಕೆಂದರೆ ಕತೆ ಒಳಗೆ ಬರುವಂಥ ಪಾತ್ರಗಳು, ಆ ಒಂದು ಮೈಥಾಲಜಿ, ಹಿಸ್ಟಾರಿಕಲ್ ಪ್ರೆಸೆಂಟ್ ಮಾಡಿದ ರೀತಿ ಪ್ರತಿ ಒಂದೊಂದು ನೋಡೋಕ್ಕೆ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತದೆ ಸ್ನೇಹಿತರೆ. ಸೊ ಹಾಗೆ ನಾಗಬಂಧಂ ಸಿನಿಮಾದ ಕತೆ ಯಾವುದು, ಕಂಟೆಂಟ್ ನಿಮಗೆ ಇಷ್ಟವಾಗಿದ್ರೆ ನಾನು ಮಾಡುವಂಥ ಎಲ್ಲ ಸಿನಿಮಾಗಳ ರಿವ್ಯೂ ಆಗ್ಬೋದು ಮತ್ತು ನಿಮಗೆ ಈ ಒಂದು ಸಿನಿಮಾದ ಬಗ್ಗೆ ಅಭಿಪ್ರಾಯ, ಅನಿಸಿಕೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.